ಇವತ್ತೇನು ಚಿತ್ರದುರ್ಗದ ನಮ್ಮ ಶಾಸಕರ ಆಗಿರ್ತಕ್ಕಂಥ ವೀರೇಂದ್ರ ಪೊಪ್ಪೆಯವರ ಮನೆ ಮತ್ತು ಅವರ ಕಚೇರಿಗೆ ಇಡಿ ದಾಳಿಯಾಗಿದೆ. ಈ ದಾಳಿ ಖಂಡಿತ ಕೂಡ ರಾಜಕೀಯ ಪ್ರೇರಿತ ದಾಳಿ. ನರೇಂದ್ರ ಮೋದಿಯವರ ಬಿ ಜೆ ಪಿ ಸರ್ಕಾರ, ಅಮಿತ್ ಶಾ ಅವರ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಶಾಸಕರ ಒಂದು ಬಲವನ್ನು ಕುಗ್ಗಿಸಲಿಕ್ಕೆ ಈ ರೀತಿಯಾಗಿ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಖಂಡಿತವಾಗಿ ಹೇಳ್ತೀನಿ, ಇದು ರಾಜಕೀಯ ಪ್ರೇರಿತ ದಾಳಿ. ಈ ದಾಳಿಗಳಾಗಬಾರ್ದು. ನ್ಯಾಯಸಮ್ಮತವಾಗಿ ದಾಳಿ ಮಾಡೋದಾದರೆ ಅನೇಕ ಕೋಟ್ಯಾಧಿಪತಿಗಳು ಕೂಡ ಇವತ್ತು ಬಿ ಜೆ ಪಿ ಸರ್ಕಾರದಲ್ಲಿದ್ದಾರೆ. ಬಿ ಜೆ ಪಿ ಮಾಜಿ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಶಾಸಕರು ಕೂಡ ಇದ್ದಾರೆ. ನ್ಯಾಯಸಮ್ಮತವಾಗಿ ದಾಳಿ ಮಾಡೋದು ಸ್ವಾಗತ ಮಾಡ್ತೇವೆ. ಆದರೆ ವೀರೇಂದ್ರ ಪೊಪ್ಪೆಯವರ ಮೇಲೆ ಉದ್ದೇಶಪೂರ್ವಕ ಮಾಡತಕ್ಕಂಥದ್ದು ರಾಜಕೀಯ ಪ್ರೇರೇಪಿತ ದಾಳಿ ಅಂತ ನಾನಾದರೂ ಹೇಳೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಈ ದೇಶದಲ್ಲಿ ಇಡಿ ದಾಳಿದವ್ರಿಗೆ ಇಷ್ಟು ಮಾಡಿದ್ದಾರೆ, 1% ಕೂಡ ಪೂರ್ವ ಆಗಲಿಲ್ಲ. ಅವರು ಇಡಿ ದಾಳಿ ಮಾಡೋದು, ಅವರನ್ನು ಬೆದರಿಸೋದು, ಅವರ ಮನಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಈ ಬಿ ಜೆ ಪಿ ಸರ್ಕಾರ ಮಾಡ್ತಾಯಿದೆ. ಇದನ್ನು ನಾನು ಖಂಡಿಸ್ತೇನೆ. ನೋಡಿ, ಅನೇಕ ದಾಳಿಗಳಾಯಿತು. ಇದು ಹೇಳಿದ್ನಲ್ಲ, ಈ ದೇಶದಲ್ಲಿ ಆಗಿರ್ತಕ್ಕಂಥ ದಾಳಿಗಳಲ್ಲಿ 1% ಕೂಡ ಪೂರ್ವ ಆಗಿಲ್ಲ. ಯಾಕೆ? ಬಿ ಜೆ ಪಿ ಸರ್ಕಾರದಲ್ಲಿ ಶಾಸಕರ ಹತ್ರ ಯಾರ ಹತ್ರ ಆಸ್ತಿ ಇಲ್ವಾ? ಹಣ ಇಲ್ವಾ? ಯಾಕೆ ಬಿ ಜೆ ಪಿ ಶಾಸಕರ ಮೇಲೆ ಅಥವಾ ಬಿ ಜೆ ಪಿ ಅಧಿಕಾರ ಇರ್ತಕ್ಕಂಥವ್ರ ಮೇಲೆ ಅಥವಾ ಬಿ ಜೆ ಪಿ ಬೆಂಬಲದ ಮೇಲೆ ಯಾಕೆ ದಾಳಿ ಮಾಡ್ತಾಯಿಲ್ಲ? ಯಾಕೆ ಕಾಂಗ್ರೆಸ್ ಶಾಸಕರನ್ನೇ ಗುರಿಯಾಗಿ ದಾಳಿ ಮಾಡ್ತೀರಿ? ಇದರ ಉದ್ದೇಶ ರಾಜಕೀಯ ಪ್ರೇರಿತ ದಾಳಿ ಅಲ್ವೇ?